ಫೇಸ್ಬುಕ್ನಲ್ಲಿ ಪ್ರಚೋದನಕಾರಿ ಪೋಸ್ಟ್ ಹಾಕಿದ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪ್ವೇಲ್ರನ್ನ ವಶಕ್ಕೆ ಪಡೆಯಲಾಗಿತ್ತು. ಫೇಸ್ಬುಕ್ನಲ್ಲಿ ಪ್ರಚೋದನಕಾರಿ ಪೋಸ್ಟ್ ಒಂದನ್ನು ಹಂಚಿಕೊಂಡ ಆರೋಪ ಹಿನ್ನೆಲೆಯಲ್ಲಿ ಹಿಂದೂ ಮುಖಂಡ ಶರಣ್ ಪಂಪ್ವೇಲ್ರನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ವಶಕ್ಕೆ ಪಡ್ಕೊಂಡಿದ್ದಾರೆ ಕದ್ರಿ ಪೊಲೀಸರು. ಮತ್ತು ರಿಪೀಟೆಡ್ಲಿ ಅವರು ಈ ರೀತಿಯ ಪೋಸ್ಟ್ಗಳನ್ನು ಹಂಚಿಕೊಳ್ಳೋದು, ಭಾಷಣಗಳನ್ನು ಮಾಡೋದು ಇದು ಮುಂದುವರಿತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಬಂಧನವನ್ನು ಮಾಡಿದ್ದೀವಿ ಅಂತ ಪೊಲೀಸರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. RSS ಮುಖಂಡರೊಬ್ಬರ ಭಾಷಣದ ವಿಡಿಯೋವನ್ನು ಶರಣ್ ಪಂಪ್ವೇಲ್ ಹಂಚಿಕೊಂಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಪ್ರಚೋದನಕಾರಿ ಭಾಷಣವನ್ನು ಹಂಚಿಕೊಂಡು ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂತಹ ಉದ್ದೇಶ ಆಗಿದೆ. ಇವರು ಪದೇ ಪದೇ ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಯಿತು. ಆ ಕಾರಣದಿಂದಾಗಿ ಬಂಧನ ಅಂತ ಪೊಲೀಸರು ತೋರಿಸಿದ್ದಾರೆ. ಸರ್ಕಾರದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ತುಕೊಳ್ಳುವ ಪ್ರಯತ್ನ. ಕದ್ರಿ ಠಾಣೆ ಮುಂಭಾಗ ಶರಣ್ ಪಂಪ್ವೇಲ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶರಣ್ ಪಂಪ್ವೇಲ್ ಬಂಧನಕ್ಕೂ ಮುನ್ನ ಯಾವ ನೋಟಿಸ್ ಅನ್ನು ಕೂಡ ಅವರಿಗೆ ಕೊಡಲಾಗಿಲ್ಲ. ಏಕಾಏಕಿ ಅವರ ಬಂಧನ ಆಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಆಕ್ರೋಶವನ್ನ ಪೊಲೀಸ್ ಠಾಣೆಯ ಮುಂಭಾಗ ಹೊರಹಾಕಿದ್ದಾರೆ. ಇದು ಬೇಕಂತ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳುವಂತ ಹುನ್ನಾರ ಸರ್ಕಾರದ್ದು. ಇದನ್ನ ಮೇಲಿಂದ ಮೇಲೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಈಗಲೂ ಅದನ್ನ ಮುಂದುವರಿಸಿದ್ದಾರೆ. ನಾನು ಹಾಕಿದಂತಹ ಪೋಸ್ಟ್ನಲ್ಲಿ ಅಂತಹ ತಪ್ಪೇನಿತ್ತು ಅನ್ನುವಂತಹ ಪ್ರಶ್ನೆಯನ್ನ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ಬಂಧನಕ್ಕೂ ಮುನ್ನ ಅವ್ರು ನೋಟಿಸ್ ಕೊಡಬೇಕಿತ್ತಲ್ಲ ಅನ್ನೋ ಪ್ರಶ್ನೆಯನ್ನೇ ಎತ್ತಿದ್ದಾರೆ. ಸಾಮಾಜಿಕ ಮುಖಂಡನಾಗಿ ನಾನು ಸಮಾಜದ ಆಗುಹೋಗುಗಳ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡಬೇಕಾದ್ರೆ ನನ್ನನ್ನು ಅರೆಸ್ಟ್ ಮಾಡುವ ರೀತಿ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಿತ್ತು. ಆದರೆ ಇವರು ಬೇರೆ ಬೇರೆ ರೀತಿಯಲ್ಲಿ ವರ್ತನೆ ತೋರಿಸಿಕೊಂಡು ಇವತ್ತು ನನ್ನನ್ನು ಬಂಧನ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ನನಗೆ ನೋಟಿಸ್ ಕೊಟ್ಟಿದ್ದಾರೆ. ಈಗ DCP ಆಫೀಸ್ ಕಡೆ ನನ್ನನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಪೊಲೀಸರ ಕ್ರಮ ಇದು ಸರಿ ಇಲ್ಲ. ಅರೆಸ್ಟ್ ಮಾಡಬೇಕಾದ್ರೆ ಇವರು ನೋಟಿಸ್ ಕೊಡಬೇಕು. ಈಗ BNS ಪ್ರಕಾರ ಇವರು ನೋಟಿಸ್ ಕೊಟ್ಟು ಮಾಡಬೇಕು. ಆದರೆ ಇವರು ವಿದೌಟ್ ನೋಟಿಸ್ ನಮ್ಮನ್ನು ಬಂಧನ ಮಾಡುವಂತಹ ಪ್ರಯತ್ನ. ಇವತ್ತು ಒಂದು ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಬಂದದ್ದನ್ನು ನಾನು ಶೇರ್ ಮಾಡಿದ್ದೇನೆ ಎಂಬ ಕಾರಣಕ್ಕೋಸ್ಕರ ಇವತ್ತು ಈ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಒಬ್ಬ ಸಾಮಾಜಿಕ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ಬಂಧನ ಅಷ್ಟು ಇಂಪಾರ್ಟೆಂಟ್ ಆಗಿತ್ತಾ ಈ ಕೇಸ್ನಲ್ಲಿ? ಏಕಾಏಕಿ ಬಂಧನ ಯಾಕಾಯ್ತು? ಇದೊಂದು ಪ್ರಚೋದನಕಾರಿ ಹೇಳಿಕೆಯನ್ನ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸೋಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸಗಳನ್ನ ಮಾಡಿದ್ದಾರೆ. RSS ನ ಮುಖಂಡರ ಒಬ್ಬರು ಪುತ್ತೂರಿನಲ್ಲಿ ಕೊಟ್ಟಿರುವಂತಹ ಒಂದು ಹೇಳಿಕೆ, ಆ ಹೇಳಿಕೆಯಲ್ಲಿ ಜನಸಂಖ್ಯೆಯ ಬಗ್ಗೆ, ಹಿಂದೂ ಮತ್ತು ಮುಸ್ಲಿಮರ ಜನಸಂಖ್ಯೆಯ ಬಗ್ಗೆ ಚರ್ಚೆ ಆಗಿತ್ತು. ಅದನ್ನ ಪೋಸ್ಟ್ ಮಾಡಿರುವಂತವರು ಆ ಬಳಿಕ ವಿಕಾಸ್ ಪುತ್ತೂರ್ ಅನ್ನುವಂಥ ಒಬ್ಬ BJPಯ ಮುಖಂಡರು ಅದನ್ನ ಪೋಸ್ಟ್ ಮಾಡಿದ್ರು. ಆ ಪೋಸ್ಟ್ ಅನ್ನ ಫಾರ್ವರ್ಡ್ ಮಾಡಿರುವಂತದ್ದು ಈ ಶರಣ್ ಪಂಪ್ವೇಲ್. ಹಾಗಾಗಿ ವಿಕಾಸ್ ಪುತ್ತೂರ್ ಮೇಲೆ A1 ಆರೋಪಿಯಾಗಿ, ಶರಣ್ ಪಂಪ್ವೇಲ್ ಮೇಲೆ A2 ಆರೋಪಿಯಾಗಿ ಒಂದು ಸೋಮೋಟ ಪ್ರಕರಣವನ್ನ ಕದ್ರಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ರು. ಆ ಬಳಿಕ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಕೆಲಸಗಳನ್ನ ಮಾಡಿದರೆ, ಜೊತೆಗೆ ಮುಚ್ಚಳಿಕೆಯನ್ನು ಬರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಯಾವುದೇ ಪೋಸ್ಟ್ಗಳನ್ನ, ಪ್ರಚೋದನಕಾರಿ ಪೋಸ್ಟ್ಗಳನ್ನ ಮಾಡಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ. ಆದರೆ ಈ ಸಂದರ್ಭದಲ್ಲಿ ಕದ್ರಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಶರಣ್ ಪಂಪ್ವೇಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳುವಂತ ಪ್ರಯತ್ನಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಸಮಾಜದ ಆಗುಹೋಗುಗಳ ಬಗ್ಗೆ ನಾವು ಯಾವುದೇ ರೀತಿಯಾದಂತಹ ಪೋಸ್ಟ್ಗಳನ್ನು ಮಾಡಿದ್ರೆ ಈ ರೀತಿಯಾಗಿ ನಮ್ಮನ್ನ ಬಂಧಿಸುವಂತ ಕೆಲಸಗಳನ್ನ ಮಾಡ್ತಾರೆ. ಇದು ಪ್ರಜಾಪ್ರಭುತ್ವದಲ್ಲಿ ಸರಿಯಾದ ಕೆಲಸ ಅಲ್ಲ ಅನ್ನುವಂಥದ್ದನ್ನ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಇದೇ ರೀತಿಯಾಗಿ ಸಾಕಷ್ಟು ಪೋಸ್ಟ್ಗಳಾದಂಥ ಸಂದರ್ಭದಲ್ಲಿ ಪೊಲೀಸರು ಬಂಧಿಸುವಂತಹ, ವಶಕ್ಕೆ ಪಡೆಯುವಂತ ಕೆಲಸಗಳನ್ನ, FIR ಮಾಡುವಂತ ಕೆಲಸಗಳನ್ನ ಈ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಇದು ಈಗ ಮುಂದುವರಿದ ಭಾಗವಾಗಿ VHP ಮುಖಂಡ ಶರಣ್ ಪಂಪ್ವೇಲ್ ರವನ್ನ ವಶಕ್ಕೆ ಪಡೆದಿರುವಂತದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಶರಣ್ ಪಂಪ್ವೇಲ್ ರನ್ನ ವಶಕ್ಕೆ ಪಡೆದಿದ್ದಾರೆ. ಆದರೆ ನೋಟಿಸ್ ಕೊಟ್ಟಿಲ್ಲ ಅನ್ನೋದು ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಚ್ಚಳಿಕೆಯನ್ನು ಕೂಡ ಬರೆಸ್ಕೊಂಡಿದ್ದಾರೆ. ಅವರು ಮುಚ್ಚಳಿಕೆಯನ್ನು ಬರ್ಕೊಟ್ಟು ಮುಂದಿನ ದಿನಗಳಲ್ಲಿ ಇದು ರಿಪೀಟ್ ಆಗಲ್ಲ ಅಂತ ತಿಳಿಸಿದ್ದಾರೆ. ಬಟ್ ಇದು ಮತ್ತೆ ಆದಂತಹ ಸಂದರ್ಭದಲ್ಲಿ ಇನ್ನಷ್ಟು ಕಠಿಣವಾದಂತಹ ಆಕ್ಷನ್ ತೆಗೆದುಕೊಳ್ಳೋದು ಪೊಲೀಸರ ಕ್ರಮ ಇದ್ದ ಹಾಗೆ ಕಾಣಿಸ್ತಾ ಇದೆ. ಆ ಮುಚ್ಚಳಿಕೆಯ ಒಂದು ವಿಚಾರವನ್ನು ಗಮನಿಸಿದಾಗ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದ ವಿಷಯವಾಗಿ ಈ ರೀತಿಯಾಗಿ ಬಂಧನ ಅನ್ನೋದಾದರೆ, ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಯಾರೇ ಪ್ರಚೋದನಕಾರಿ ಪೋಸ್ಟ್ಗಳನ್ನು ಹಾಕಿದರೂ ಕೂಡ ಫಸ್ಟ್ ನಿಮ್ಮ ಪ್ರಿಫರೆನ್ಸ್ ಬಂಧನಾನ ಅನ್ನುವಂಥ ಪ್ರಶ್ನೆ ಎದ್ದೇಳುತ್ತೆ.